ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಆತ್ಮೀಯವಾದ ಸ್ವಾಗತ. ಅಂಡ್ ಸಾರಿ ಫಾರ್ ದ ಇಂಟರಪ್ಷನ್. ಉನ್ನತ ಶಿಕ್ಷಣ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಉಗ್ರಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಚಪ್ಪಾಳೆಗಳು ನಿರಂತರವಾಗಿ ಬರಲಿ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಆಡಿಯನ್ಸ್ ಚಪ್ಪಾಳೆ ಬರ್ತಾ ಇಲ್ಲಿ. ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಕೆ ಗೋವಿಂದರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಸ್ವಾಗತ. ಕಿಯೋನಿಕ್ಸ್ ನ ಅಧ್ಯಕ್ಷರಾಗಿರುವಂತಹ ಯು.ಬಿ. ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಹೈಯರ್ ಎಜುಕೇಶನ್ ಭರತ್ಲಾಲ್ ಮೀನಾ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ಬೆಂಗಳೂರು ಯೂನಿವರ್ಸಿಟಿಯ ವೇಸಿ ಆಗಿರುವಂತಹ ಪ್ರೊಫೆಸರ್ ಬಿ ತಿಮ್ಮೇಗೌಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಕಮಿಷನರ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಂದಕುಮಾರ್ ಅವರು ಕೂಡ ವೇದಿಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿರುವಂತಹ ಪ್ರೊಫೆಸರ್ ಕೆ ಸೀತಮ್ಮ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಮೇಲೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆ ಚೀಟಿ? ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದೀವಿ. ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ನಡಿಬೇಕಾದ್ರೆ ದೀಪವನ್ನ ಬೆಳಗಿಸಿ ಆ ಕಾರ್ಯಕ್ರಮ ಶುರು ಮಾಡೋದು ವಾಡಿಕೆ. ಇದು ಯೋಗಕ್ಕೆ ಸಂಬಂಧಪಟ್ಟಂತ ವಿಷಯ, ಹೆಲ್ತ್ಗೆ ಸಂಬಂಧಪಟ್ಟಂತ ವಿಷಯ, ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ ಆಗಿರೋದ್ರಿಂದ ನಮ್ಮ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಮುಂದೆ ಇರುವಂತಹ ಒಂದು ಗಿಡಕ್ಕೆ ನೀರನ್ನ ಹಾಕೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಟು ಪ್ಲೀಸ್ ಸ್ಟೆಪ್ ಫಾರ್ವರ್ಡ್ ಅಂಡ್ ವಾಟರ್ ದ ಪ್ಲಾನ್ ಅಂಡ್ ಇನಾಗ್ರೇಟ್ ಪ್ಲೀಸ್. ಜೋರಾದ ಚಪ್ಪಾಳೆ ಬರಲಿ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಹಾಗೇನೆ ಶ್ರೀಮತಿ ಶಿಲ್ಪಾ ಶೆಟ್ಟಿ ಕುಂದ್ರಾ,
ಪ್ರತಿಯೊಬ್ರು ಒಂದು ಗಿಡವನ್ನ ನೆಡಬೇಕು, ಒಂದು ಮರ ಆಗ್ಬೇಕು, ನಮ್ಮ ರಾಜ್ಯ ಸುಂದರವಾಗಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಗೋವಿಂದರಾಜು ಅವರು ಸ್ವಾಗತ ಭಾಷಣ ಮಾಡಬೇಕಾಗಿ ವಿನಂತಿ. ಇಂದಿನ ವಿಶ್ವ ಯೋಗ ದಿನವಾದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರೇ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಮಂತ್ರಿ ಮಹೋದಯರೇ, ಅಧಿಕಾರಿ ವರ್ಗದ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಯೋಗ ಪಟುಗಳು ಮತ್ತು ಯೋಗ ಮಾಡಲು ಬಂದಿರುವ ಎಲ್ಲ ಯೋಗ ಅಭಿಮಾನಿಗಳೇ, ಯೋಗ ಭಾರತೀಯ ಪರಂಪರೆ ಅವಿಭಾಜ್ಯ ಅಂಗ. ಯೋಗ ಪರಿಕಲ್ಪನೆ ಹುಟ್ಟಿದ್ದು ಮತ್ತು ಬೆಳೆದಿದ್ದು ಭಾರತದಲ್ಲೇ. ಯೋಗವೆಂದರೆ ಕೇವಲ ದೇಹದ ವ್ಯಾಯಾಮವಲ್ಲ, ದೇಹ ಮತ್ತು ಮನಸ್ಸು ಎರಡನ್ನು ಏಕಕಾಲದಲ್ಲಿ ಪುನರ್ಜೀವಗೊಳಿಸುವ ಪ್ರಕ್ರಿಯೆ ಯೋಗ. ಆದ್ದರಿಂದಲೇ ಹಿಂದೆಂದಿಗಿಂತಲೂ ಇಂದು ಯೋಗ ಹೆಚ್ಚು ಪ್ರಸ್ತುತ ಎನ್ನಿಸಿದೆ. ಏಕೆಂದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿನಿತ್ಯ ಹೊಸ ಹೊಸ ಸವಾಲುಗಳನ್ನು ಎದುರಿಸಬೇಕು. ಇಂತಹ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬೇಕಾದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳೆರಡು ಸಮತೋಲನದಿಂದ ಇರುವುದು ಅವಶ್ಯ. ಮತ್ತು ನಮ್ಮ ಒಂದು ವಿಶ್ವ ಸ್ಪೋರ್ಟ್ಸ್ ಸೆಮಿನಾರ್, ಸೈನ್ಸ್ ಸೆಮಿನಾರ್ ಅಂತ ನಡೀತದೆ. ಅದರಲ್ಲಿ ಈ ಮನುಷ್ಯನಿಗೆ ಯುವಕರು 20ರಿಂದ 40 ವಯಸ್ಸಿನವರು ಕೇವಲ 15ರಿಂದ 20% ದೈಹಿಕವಾಗಿ ತೊಡಗಿಸ್ಕೊಳ್ತಾರೆ. 40ರಿಂದ 50 ವಯಸ್ಸಿನವರು 45%, ಅದು ಭಾರತದಲ್ಲಿ. ಮತ್ತು 50ರಿಂದ 70 ವಯಸ್ಸಿನವರು ಸುಮಾರು 65% ದೈಹಿಕವಾಗಿ ತೊಡಗಿಸ್ಕೊಳ್ತಾರೆ ಅಂತೇಳಿ ಒಂದು ಸ್ಟಡಿ ಇದೆ. ಅದರಿಂದ ನನ್ನ ಚಿಂತನೆ ಇವತ್ತು ಯುವಕರಿಗೆ, ಶಾಲಾ ಮಕ್ಕಳಿಗೆ, ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಯೋಗ ಅನ್ನೋದು ಬಹಳ ಅತ್ಯವಶ್ಯಕ. ಅದರಿಂದ ಇವತ್ತು ವಿಶ್ವಸಂಸ್ಥೆಯವರು ಈ ಯೋಗವನ್ನು ವಿಶ್ವ ಯೋಗ ದಿನವೆಂದು ಆಚರಿಸಬೇಕಾಗಿರುವಂತ ಮಾಡಬೇಕು ಅಂತೇಳಿ ಎಲ್ಲ ರಾಷ್ಟ್ರಗಳಿಗೆ 177 ರಾಷ್ಟ್ರಗಳಲ್ಲಿ ಇವತ್ತು ಆಚರಿಸ್ತಾ ಇರುತ್ತೆ. ಅದರಲ್ಲಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೆಚ್ಚಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಅವರು ವಿಧಾನಸೌಧದ ಮುಂದೆ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ಯೋಗವನ್ನು ಪಠ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟ್ ಅನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಘೋಷಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ ಮೊಟ್ಟ ಮೊದಲ ಸರ್ಕಾರ ಆಗಿದೆ. ಈಗಾಗಲೇ ಸುಮಾರು 12,000 ಜನ ಆಯುಷ್ ಇನ್ಸ್ಟಿಟ್ಯೂಟ್ ನಲ್ಲಿ ಯೋಗ ತರಬೇತಿ ಕೊಟ್ಟು ಟೀಚರ್ಸ್ನ ತಯಾರು ಮಾಡಿದ್ದಾರೆ. ಮತ್ತು ಯೋಗವನ್ನು ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ನನ್ನ ಅಭಿನಂದನೆಗಳನ್ನು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ವಿಶೇಷವಾಗಿ ಶಿಲ್ಪಾ ಶೆಟ್ಟಿ ಅವರು ಅವರ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೆ ಎಲ್ಲ ಬಂದಿರೋ ವಿಧಾನಸಭೆಯ ಸದಸ್ಯರು, ಪರಿಷತ್ನ ಸದಸ್ಯರು, ಎಲ್ಲ ನೆಚ್ಚಿನ ಅಕ್ಕ ತಂಗಿಯರಿಗೆ ನನ್ನ ಸ್ವಾಗತವನ್ನು ಬಯಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆಯನ್ನು ಅಲಂಕರಿಸುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ನಮ್ಮೆಲ್ಲರ ಪರವಾಗಿ ಈಗ ಶ್ರೀ ಕೆ ಗೋವಿಂದರಾಜ್ ಸರ್ ಪರವಾಗಿ ಹೂಗುಚ್ಛವನ್ನ ನೀಡಲಾಗುತ್ತದೆ. ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ವೇದಿಕೆಯನ್ನ ಅಲಂಕರಿಸಿರುವಂತಹ ಪ್ರತಿಯೊಬ್ಬ ಗಣ್ಯರು ಇವತ್ತು ಸೇರಿರೋದು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ.
ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಬಹುಶಃ ಇಂಥ ಒಂದು ಕ್ಷಣ ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ವೇದಿಕೆಯನ್ನ ಅಲಂಕರಿಸಿರೋದು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು, ಜೊತೆಗೆ ನಮ್ಮ ಗುರುಗಳಿದ್ದಾರೆ, ಶಿಲ್ಪಾಜಿ ಇದ್ದಾರೆ, ಇವರೆಲ್ಲರೂ ಸೇರಿರೋದು ಒಂದೇ ಒಂದು ಕಾರಣಕ್ಕೋಸ್ಕರ, ಯೋಗಗೋಸ್ಕರ. ನೀವೆಲ್ಲರೂ ಬಂದಿರೋದು ಕೂಡ ಯೋಗ. ಇಷ್ಟೊತ್ತು ನಿಮ್ ಕೈ ಯೋಗ ಮಾಡಿಸಿದ್ರು ನಮ್ ಗುರುಗಳು. ನಮ್ ಒಂದು ರಿಕ್ವೆಸ್ಟ್, ನಮ್ ಮುಖ್ಯಮಂತ್ರಿಗಳು ಯೋಗವನ್ನ ಮಾಡ್ತಾರೆ ಅಂತ ಕೇಳ್ಪಟ್ಟಿದೆ. ಗುರುಗಳು ಒಂಚೂರು ಅವ್ರ ಜೊತೆ ಸೇರಿ ಒಂದ್ ಪ್ರಾಣಾಯಾಮ ಏನಾದ್ರೂ ಒಂದ್ ಮಾಡಿದ್ರೆ ನಮಗ್ ಖುಷಿ ಆಗತ್ತೆ. ಎಲ್ರು ಗಣ್ಯರು ಹಲೋ, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಈ ತೋರು ಬೆಳ್ಳನ್ನ ಹೆಬ್ಬೆಳಿಗೆ ಸ್ಪರ್ಶ ಮಾಡಿಕೊಂಡು ನಿಮ್ಮ ಮೊಣಕಾಲ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಂಗಳು ಮುಚ್ಕೊಳ್ಳಿ. Gently close your eyes. Relax your whole body from head to toes, toes to head. ತಲೆಯಿಂದ ಕಾಲ್ಬೆಳೆವರೆಗೂ, ಕಾಲ್ಬೆಳ್ಳಿನಿಂದ ತಲೆಯವರೆಗೂ ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡಿ. ನಿಧಾನವಾಗಿ ನಿಮ್ಮ ಉಸಿರಾಟದ ಕಡೆಗೆ ಗಮನ ತೆಗೆದುಕೊಂಡು ಬನ್ನಿ. Now slowly bring your awareness to your breathing process. Observe your incoming and outgoing breath as it is. ಒಳ ಬರುವ ಹೊರ ಹೋಗುವ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗು. Now slowly bring your mind attention to the tip of the nose. Feel the flow and touch of the breath in your nostrils. ಮೂಗಿನ ಹೊಳೆಯಲ್ಲಿ ಉಸಿರಿನ ಹರಿದಾಟ ಮತ್ತು ಸ್ಪರ್ಶವನ್ನು ಗಮನಿಸ್ತಾ ಹೋಗು. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ಹೊನ್ನ ಕಳಶ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ. ಟೇಕ್ ಅ ಡೀಪ್ ಇನಲೇಷನ್ ಅಂಡ್ ಡೀಪ್ ಎಕ್ಸಲೇಷನ್. ಬ್ರೀತ್ ಸ್ಲೋಲಿ, ಸ್ಮೂತ್ಲಿ, evenly and gently. Maintaining the same awareness of breath. Remember any mantra, ನಿಮಗೆ ಇಷ್ಟವಾಗಿರುವಂತಹ ಮಂತ್ರವನ್ನ ಮನಸ್ಸಿನಲ್ಲೇ ಪಠನ ಮಾಡಿ. ನಿಮ್ಮ ಪರಂಪರೆಗೆ ಅನುಗುಣವಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಮಂತ್ರವನ್ನು ಪಠನ ಮಾಡಿ. ನಿಮ್ಮ ಧರ್ಮಕ್ಕೆ ಅನುಸಾರವಾಗಿ, ನಿಮ್ಮ ಪರಂಪರೆಗೆ ಅನುಸಾರವಾಗಿ. ರಿಮೆಂಬರ್ ಯುವರ್ ಮಂತ್ರ. Now slowly synchronize your mantra into the breath. ನಿಮ್ಮ ಮಂತ್ರ ಉಸಿರಿನಲ್ಲಿ ಮಿಲನವಾಗಲಿ. Let mind, mantra and breath flow as a single stream. ಮನಸ್ಸು, ಮಂತ್ರ, ಉಸಿರು ಒಂದೇ ದಾರೆ ಹರಿಯಲಿ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ಶಮೆ ದಮೆ ಶಾಂತಿ ಸೈರನೆ ಇರಲು ಸಮಾಧಿಯ ಹಂಗೆ ಕೈಯ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚೆನ್ನ ಮಲ್ಲಿಕಾರ್ಜುನ. ಈಗ ನಿಧಾನವಾಗಿ ಕೈಗಳನ್ನ ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ಜೆಂಟ್ಲಿ ಜಾಯಿನ್ ಯುವರ್ ಪಾಮ್ಸ್ ಇನ್ ಫ್ರಂಟ್ ಆಫ್ ಯುವರ್ ಹಾರ್ಟ್ ಸೆಂಟರ್. ನಿಧಾನವಾಗಿ ಕೈಗಳನ್ನ ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. Now gently rub your palms. ಕೈಗಳು ಉಸ್ತಾ ಹೋಗಿ, ಜೋರಾಗಿ ಉಸ್ತಾ ಹೋಗಿ. Make your palms warm and warm. Now slowly place your palms on your eyes. ಕಂಗಳ ಮೇಲೆ ಇಟ್ಟುಕೊಳ್ಳಿ. ಕೈಗಳು ನಿಧಾನ ಮುಂದೆ ತೆಗೆದುಕೊಳ್ಳಿ.
ಇವಾಗ ಎಲ್ಲರೂ ಕೂಡ್ಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋಣ. ಈ 2 ಬೆಳೆಗಳಿದಾವಲ್ಲ, ಈ ತೋರ್ಬಳಿ ಈಗ ಇದರ ಮಾಡಿ ಎಲ್ಲರೂ ಜೀವನದಲ್ಲಿ ಎಲ್ಲರೂ ಗೆಲ್ಲಬೇಕು. ಈ 2 ಬೆಳೆಗಳಿದಾವ, ಹೀಗೆ ಮಡ್ಚ್ಕೊಳ್ಳಿ ಈ ರೀತಿ. ಮೇಕ ದಿಸ್ ಇಸ್ ಕಾಲ್ಡ್ ವಿಷ್ಣು ಮುದ್ರಾ. ಎಸ್, ಈ ರೀತಿ ಅನುಲೋಮ ವಿಲೋಮ. ಕ್ಲೋಸ್ ಯುವರ್ ಲೆಫ್ಟ್ nostril with your ring finger. Exhale from your right nostril. Inhale from your right nostril. ಬಲ್ಲನಾಸಿ ನಿಧಾನ ಉಸಿರು ಬಿಡಿ. ಬಲ್ಲನಾಸಿ ನಿಧಾನ ಉಸಿರು ತೆಗೆದುಕೊಳ್ಳಿ. ಬಲ್ಲನಾಸಿಕವನ್ನು ನಮಿಸ್ಕೊಳ್ಳಿ. ನಾವು ಕ್ಲೋಸ್ ಯುವರ್ ರೈಟ್ nostril with your thumb. Open your left nostril. ನಿಧಾನವಾಗಿ ಎಡನಾಸಿಕ ಉಸಿರು ಬಿಡಿ ಮತ್ತೆ ಎಡನಾಸಿಕ ಉಸಿರು ತೆಗೆದುಕೊಳ್ಳಿ. Repeat it. This is called alternative nostril breathing. ಅನುಲೋಮ ವಿಲೋಮ. ಕನ್ನಡದಲ್ಲಿ ಇದಕ್ಕೆ ನಾಡಿ ಶೋಧನ. ನಮ್ಮ ಶರೀರದಲ್ಲಿ 72,000 ನರನಾಡಿಗಳಿದ್ದಾವೆ. ಎಲ್ಲ ನಾಡಿಗಳ ಶುದ್ಧಿಗಾಗಿ ಏಕೈಕ ಕ್ರಿಯೆ ಇದು, ನಾಡಿ ಶೋಧನ ಪ್ರಾಣಾಯಾಮ. ರೊದ್ದತೆ ಹೃದಯ ಗ್ರಂಥಿಸ್ ಶುದ್ಧಂತಿ ಸೌರ ಸಂಶಯ ಕ್ಷೀಯಂತಿ ಚಾಸ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೇ. ಎಲ್ಲ ದುಃಖ ದೂರವಾಗಿ, ಎಲ್ಲ ಸಂಶಯ ದೂರವಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ಬರ್ತದೆ. ಕಡಿಮೆ ಅಂದ್ರೆ 3 ಬಾರಿ ಮಾಡಿ. Now relax. Now slowly bring your right palm side of your body. ಬಲಗೈ ನಿಧಾನ ಕೆಳ ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ರಿಲ್ಯಾಕ್ಸ್. ನಿಧಾನ ಕೆಳಗಡೆ. ಈಗ ಇನ್ನೊಂದು ಪ್ರಾಣಾಯಾಮ ಇದೆ, ಭ್ರಾಮರಿ. ಒತ್ತಡ ಬದುಕಿನಲ್ಲಿ ನಾವೆಲ್ಲ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಈ ನಾಡಿ ಶೋಧನ ಆದ ಮೇಲೆ ಭ್ರಾಮರಿ ಮಾಡ್ಬೇಕು. ಅದು ಹೇಗಂತಂದ್ರೆ ಇಲ್ಲಿ ನೋಡಿ, ಮೊದಲು ಈ ಹೆಬ್ಬೆರಳು ಈಗ ಮುಚ್ಕೊಳ್ಳಿಕ್ ಹೋಗ್ಬೇಡಿ, ಮುಂದೆ ಹೇಳೋದು ಕೇಳೋದಿಲ್ಲ ನಿಮಗೆ. ನೀವೇನ್ ಮಾಡ್ಬೇಕು, ಈ ಹೆಬ್ಬೆರಳು ಇದಾವಲ್ಲ ಕಿವಿಯನ್ನು ಮುಚ್ಕೋಬೇಕು. ಈ ರೀತಿ ದುಂಬಿ ಹಾಗೆ ಶಬ್ದವನ್ನ ಮಾಡಬೇಕು. ನಿಧಾನವಾಗಿ ಕೈಗಳನ್ನ ಕೆಳ ತೆಗೆದುಕೊಂಡು ಕೈಗಳು ಉಚ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಹೇಗನ್ಸ್ತಿದೆ ಎಲ್ರಿಗೂ? ಸೂಪರ್. ಐ ವಾಸ್ ಫೀಲಿಂಗ್ ಗುಡ್. ವಾವ್, ದಟ್ಸ್ ನೈಸ್. ಓಕೆ, ಇಷ್ಟೊತ್ತು ನಮ್ ಜೊತೆ ಯೋಗ ಮಾಡಿದ್ರು. ಬಟ್ ನಾವೆಲ್ಲರೂ ಕಾಯ್ತಾ ಇರೋದು ಒಂದು ಕ್ಷಣ, ಏನಪ್ಪಾ ಅಂದ್ರೆ ಅವ್ರು ನಮ್ ಜೊತೆ ಮಾತಾಡ್ಬೇಕು ಅನ್ನೋದು. ಸೊ ಅವ್ರು ಮಾತಾಡಕ್ ರೆಡಿ ಇದಾರೆ. ಅವ್ರ ಮಾತ್ ಕೇಳಕ್ ನೀವ್ ರೆಡಿನಾ? ಓಕೆ, ಇವತ್ತಿನ ಕಾರ್ಯಕ್ರಮ ಕುರಿತು, ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಕುರಿತು ಏನ್ ಮಾತಾಡ್ತಾರೆ? ಜೋರಾದ ಚಪ್ಪಾಳೆ ಫಾರ್ ಶ್ರೀಮತಿ ಶಿಲ್ಪಾ ಶೆಟ್ಟಿ ಕುಂದ್ರಾ. ಚಪ್ಪಾಳೆ ಬರಲಿ. ನಮಸ್ತೆ ಶಿಲ್ಪಾಜಿ.
A very, very good morning to everyone. Most importantly, CM Saab, who's here, Shwasa Guruji, all the members who are sitting here on this podium, all you wonderful yoga followers, I'd like to wish you all a very happy International Yoga Day. It truly is a wonderful historic moment. We're actually bringing focus back to what always was ours. Yoga is something that as I've read in a lot of interviews and articles, there's a lot of discussions, debates on the religious aspect of it. I don't think it would have been declared as an international event if it had anything to do with religion. Yoga is a pure science. I lead it to lead a certain discipline in my life. And as I stand before you, there cannot be a bigger proof than how I am healthy, happy, and all that credit goes to yoga. I think it's a wonderful opportunity also to thank our PM, Mr. Modi, who has given it has given Yoga Day the importance and the platform, and such a huge platform. So our heartfelt thanks. And I take the carte blanche of saying thank you from all of you. It's wonderful to be here in Bengaluru. Like they call me, I am Karnataka the Hudgi. Karavali Betaki. And Namaskara, channagidra. Super. Super. One more sentence I have learned. Ellaru yoga madlebeku. Adu arogyake olledu. ಜೋರ ಚಪ್ಪಾಳೆ ಬರಬೇಕು. Wonderful, ma'am. I've done nearly 3 Kannada films, but luckily they were always dubbed by dubbing artists. I speak Tulu, but my father speaks Kannada. But sorry if I made any mistake. All I'd like to say is that I don't know from where to begin when it comes to yoga. I'm here for, I don't know whether I should say to propagate yoga, but I remember doing my yoga DVD 8 years ago, 7.5 years ago. And 7.5 years ago, I saw a lot of young people running to the gym, paying hefty amounts to trainers, when they could do yoga sitting at home without any weights, free of cost. And I just suddenly felt that yoga was always associated with old people. And I wanted to change that myth and that preconceived notion. So I did my yoga DVD. Today, I feel so happy when people tell me, and when I go internationally, that it is so cool to do yoga. There's suddenly a coolness attached with yoga. But more importantly, I would just like to bring focus that don't do yoga because you want to feel cool or look cool or lose a bit of weight. Do yoga because it will bring a change in your life. Do yoga because it will actually make you more focused. It will align your mind, your body,
your soul, your spirit in one. And when there is unison in these 4 compartments, there's nothing in life that you cannot achieve. I truly believe that from the bottom of my heart. And people might think, oh, we have a lot of time, so we can do yoga. Time is never there. You have to take it out for you. And there is nothing more important than your own health. Most people go wrong and start doing yoga when their health deteriorates. I can assure you and guarantee you that if you do yoga even 3 times a week and do 15 minutes of pranayama, that's concentrating on your breathing for 10 minutes a day, there will be no illness, no diseases that can touch you, and your immunity will increase. So you have to try it for yourself. Please inculcate it in your children, because they are our future. And all that I have said has truly come from my heart and not from my mind, because I really believe that yoga has changed my life. And I hope in maybe a small way, if I could play a catalyst in changing even 20% of the way Indians think about yoga, I would feel that my job is done. So please spread the word. Do yoga, not just on International Yoga Day, but take it on as a discipline in life. Thank you. Thank you, ma'am. But we have a small request, just one more request. Thank you. It's just that all the Kannada crowd is been waiting to know, when is Shilpa Shetty Kundra gonna come back to Sandalwood? They all want to see you once again. No, I would love to come back here. I've done some amazing movies. I have a lot of family in Bengaluru. One of them is standing here. Oh, lovely. Yeah. I would love to come back, but my priority obviously is my son Vian right now. He's just 3. Yes. So I will come back when I'm ready, when I'm mentally ready, when he starts doing little longer school, True. maybe in a year's time. True, but we're always ready to welcome Shilpa ma'am, because we really loved all her films, the 3 films what you... Jorada Chappale Shilpa ji aurge. I have a complaint because half of the people did not do yoga today, ma'am. They did. They did, because they were mesmerized by your beauty and they just forgot that we are here to do yoga. So I just wanted to know, which is your favorite pose, so that, we all start practicing every day to get such a lovely body, or the, kind of voluptuous body you've got and the beautiful girl you look like. How do we get that? One favorite pose of yours, ma'am. One favorite pose. I think each pose has a work Yes. to do on your body. So there's no such thing as favorite. But I think all encompassing is the Surya Namaskar. Super. So, when you do the Surya Namaskar, it works on every part of your body. True. So you don't need to do anything after that. Thank you, ma'am. We also have a request. Everybody wants to be seen with you. So can you take a selfie with our crowd? I'd love that.